1977ರಿಂದ 1982ರವರೆಗೆ ಯಾರು ಭಾರತದ ರಾಷ್ಟ್ರಪತಿಗಳಾಗಿದ್ದರು? ನೀಲನ್ ಸಂಜೀವ ರೆಡ್ಡಿ. ಅತಿ ಕಡಿಮೆ ಜನಸಂಖ್ಯೆ ಇರುವ ಭಾರತದ ರಾಜ್ಯ ಯಾವುದು? ಸಿಕ್ಕಿಂ. ಯಾವ ದಿನವನ್ನು ವಿಶ್ವ ಶಾಂತಿ ದಿನ ಎಂಬುದಾಗಿ ಆಚರಿಸುತ್ತಾರೆ? ಸೆಪ್ಟೆಂಬರ್ 21. ಕೃಷ್ಣಾ ನದಿಯು ಎಲ್ಲಿ ಉಗಮವಾಗುತ್ತದೆ? ಕೃಷ್ಣಾ ನದಿಯು ಮಧ್ಯ ಭಾರತದ ಮಹಾರಾಷ್ಟ್ರ ರಾಜ್ಯದ ಮಹಾಬಲೇಶ್ವರ ಬಳಿಯ ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು 1300 ಮೀಟರ್ ಎತ್ತರದಲ್ಲಿ ಹುಟ್ಟುತ್ತದೆ. ಭಾರತದ ಮೊದಲ ಅಣುಸ್ಥಾವರ ಯಾವುದು? ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ಮಹಾರಾಷ್ಟ್ರದ ತಾರಾಪುರ ಪರಮಾಣು ವಿದ್ಯುತ್ ಸ್ಥಾವರ. ಗುರುತ್ವಾಕರ್ಷಣ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಸರ್ ಐಸಾಕ್ ನ್ಯೂಟನ್. ಯಾರನ್ನು ನೀಲಿ ಕ್ರಾಂತಿಯ ಪಿತಾಮಹ ಎಂಬುದಾಗಿ ಕರೆಯುತ್ತಾರೆ? ಡಾಕ್ಟರ್ ಹೀರಾಲಾಲ್ ಚೌಧರಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಬಿರುದು ಯಾವುದು? ಉಕ್ಕಿನ ಮನುಷ್ಯ. ಪ್ರಮುಖ ಗಿರಿಧಾಮವಾದ ಮೌಂಟ್ ಅಬು ಭಾರತದ ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ. ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್.